Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಏನೋ ಪ್ರಜ್ವಲ್ ರೇವಣ್ಣ ವಿರುದ್ಧದ ಪ್ರಕರಣ ಏನು ನಡೀತಾ ಇದೆಯಲ್ಲ, ಇದಕ್ಕೊಂದು ಸ್ಫೋಟಕ ತಿರುವು ಈ ಕ್ಷಣಕ್ಕೆ ಸಿಗ್ತಾ ಇರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದು ಸಂತ್ರಸ್ತೆ ಕೊಟ್ಟಿದ್ದಾಳೆ ಅಂತ ಹೇಳಲಾಗ್ತಾ ಇರುವಂತ ಒಂದು ಸ್ಟೇಟ್ಮೆಂಟ್, ಅದಕ್ಕೆ ಸಂಬಂಧಪಟ್ಟ ಹಾಗಿನ ಒಂದು ವಿಡಿಯೋ. ನನ್ನನ್ನ ಯಾರು ಕಿಡ್ನಾಪ್ ಮಾಡಿಲ್ಲ, ನಾನೇ ಬಂದಿದ್ದೀನಿ, ನನ್ನನ್ನು ಯಾರು ಕಿಡ್ನಾಪ್ ಮಾಡಿರಲಿಲ್ಲ. ರೇವಣ್ಣ ಅವರ ಕುಟುಂಬದಿಂದ ನನಗೆ ಯಾವ ತೊಂದರೆ ಕೂಡ ಆಗಿಲ್ಲ. ಭವಾನಿ ಅಕ್ಕ, ರೇವಣ್ಣ, ಪ್ರಜ್ವಲ್ನಿಂದ ನಮ್ಗೆ ಯಾವುದೂ ತೊಂದರೆ ಆಗಿಲ್ಲ. ನನ್ನ ಮಗ ಗೊತ್ತಿಲ್ಲದೆ ಗಾಬರಿಯಿಂದ ಹಿಂಗ್ ಮಾಡ್ಬಿಟ್ಟಿದ್ದಾನೆ. ಯಾರು ಕಂಪ್ಲೇಂಟ್ ಕೊಟ್ಟಿದ್ದಲ್ಲ ಮಗ, ಆತನ ವಿಚಾರ ಹೇಳ್ತಾ ಇರೋದು. 4 ದಿನ ಕಾಲ ಕಳೆದು ಆನಂತರ ಹೋಗೋಣ ಅಂತೇಳಿ ನಾನೇ ಬಂದಿದ್ದೆ. ಟಿವಿ ನೋಡಿದಾಗ ನಂಗೆ ಗೊತ್ತಾಯ್ತು ಈ ರೀತಿ ಎಲ್ಲ ಮಾಡಿದ್ದಾರೆ ಅನ್ನೋದು. ನಾಪತ್ತೆಯಾಗಿದ್ದಂತ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಕಿಡ್ನಾಪ್ ಸಂತ್ರಸ್ತೆಯ ವಿಡಿಯೋ ಹೀಗೆ ವೈರಲ್ ಆಗಿದೆ. ರೇವಣ್ಣ ವಿರುದ್ಧದ ಕಿಡ್ನಾಪ್ ಪ್ರಕರಣಕ್ಕೆ ಹೀಗೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ವಿಚಾರ ಅಂತ ಅಂದ್ರೆ ಈಕೆ ಆಲ್ರೆಡಿ ನ್ಯಾಯಾಧೀಶರ ಮುಂದೆ ಸ್ಟೇಟ್ಮೆಂಟ್ ಮಾಡಿದಾಳೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇದು ಮೊದಲ ವಿಡಿಯೋ ಅಂತ ಕಾಣಿಸುತ್ತೆ ತೋಟದಲ್ಲಿದ್ದಂತ ಸಂದರ್ಭದಲ್ಲಿ. ಆದರೆ ಊರಲ್ಲೆಲ್ಲ ಹಿಂಗೆ ಮಾತಾಡ್ತಿದ್ದಕ್ಕೆ ಬೇಜಾರಾಗಿ ತಡೆ ಸಂಬಂಧಿಕರ ಮನೆ ಇದ್ದಾರೆ, 4 ದಿವಸ ಕಾಲ ಕಳ್ಕೊಬರೋಣ ಅಂತ ಹೋದೆ. ಆದರೆ ಇವತ್ತು ಟಿ ವಿ ನೋಡಬೇಕಾದ್ರೆ ಗೊತ್ತಾಯಿತು ಈ ಥರ ಎಲ್ಲ ಮಾಡ್ತಾವ್ರೆ ಅಂತ. ಅದನ್ನು ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯೋಚನೆ ಬಂತು. ಆದರೆ ನಾನು ಯಾವ ತೊಂದರೆನೂ ಏನೂ ಆಗಿಲ್ವಲ್ಲ, ಯಾಕೆ ಹಿಂಗೆ ಮಾಡ್ತಾವ್ರೆ ಅಂತ ನಾನೇ ಇದು ಮಾಡಿದೆ. ಆದರೆ ನಾವು ಈಗ ಯಾವುದಕ್ಕೆ ಅಲ್ಲಿ ಏನೇ ಇರಲಿ, ಯಾರಿಂದ ಏನು ತೊಂದರೆ ಆಗಿಲ್ಲ. ಭವನಕ್ಕನೇಲಿ, ರೇವಣ್ಣಲ್ಲಿ, ಪ್ರಜ್ವಣ್ಣಾಗಲಿ, ಅವರಿಂದ ನಮಗೇನು ತೊಂದರೆ ಆಗಿಲ್ಲ. ನಮ್ಮಿಂದ ಅವ್ರಿಗೆ ಏನೂ ತೊಂದರೆ ಆಗಿಲ್ಲ. ಬಾಬಣ್ಣಲ್ಲಿ ಯಾರೂ ಏನೂ ತೊಂದರೆ ಮಾಡಿಲ್ಲ. ಅದ್ರ ಚೆನ್ನಾಗೇ ನೋಡ್ಕೊಂಡು ಕಳಿಸವ್ರೆ. ಆದರೆ ಈ ಮೊಬೈಲ್ ವಿಡಿಯೋಲ್ಲಿ ಯಾವುದೇ ಅಲ್ಲಿ ನಮ್ಗೆ ಅದಕ್ಕೂ ಸಂಬಂಧನೇ ಇಲ್ಲ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ಆದರೆ ಈ ಥರ ಯಾವುದೂ ತೊಂದರೆ ಕೊಟ್ಟಿಲ್ಲ. ಅವರು ಯಾರು ಕಿಡ್ನಾಪು ಮಾಡಿಲ್ಲ. ಸಂಬಂಧಿಕರ ಮನೆ ಇದ್ದೆ, ಟಿ ವಿ ನೋಡ್ತಾ ಇದೆ, ಗೊತ್ತಾಯಿತು ಹಿಂಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ನನ್ನ ಮಗನಾದರೂ ಅಷ್ಟೇ, ಏನು ಭಯಪಡಬೇಡ, ಚೆನ್ನಾಗಿದ್ದೀನಿ, ಬರ್ತೀನಿ 2 ದಿವಸದೊಳಗೆ, ನಾನು ಏನೂ ತೊಂದರೆ ಆಗೋದಿಲ್ಲ, ನಾನು ಚೆನ್ನಾಗಿದ್ದೀನಿ, ಗಾಬರಿ ಪಡ್ಕೋಬೇಡಿ, ಇಲ್ಲೇ ಇದ್ದೀನಿ, ಬರ್ತೀನಿ, ನಾ ಯಾವ ಏನೇ ಯಾರೇನೇ ತಲೆಗಾಸಬೇಡಿ, ಚೆನ್ನಾಗಿರಿ, ನಾನು ಸೇಫ್ಟಿಯಾಗಿದ್ದೀನಿ. ಅವರಿಂದ ಏನು ನಮಗೆ ತೊಂದರೆ ಆಗಿಲ್ಲ, ಅವರು ಕಿಡ್ನಾಪ್ ಮಾಡಿಲ್ಲ. ಈ ಮೊಬೈಲ್ದಲ್ಲಿ ಯಾವುದು ಸಂಬಂಧನೇ ಇಲ್ಲ. ಇದು ಮಾಡ್ಕೊಂಡು 4 ದಿವಸ ಹೋಗಿದೆ, ಬರ್ತೀನಿ, ಆದರೆ ಎಲ್ಲಿ ಮಾಹಿತಿ ಕೊಡ್ತೀನಿ. ಆದರೆ ಈ ಥರದ ನಾವು ಪ್ರತಿನಿಧಿ ಮಂಜುನಾಥ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಅಂದ್ರೆ ಇಲ್ಲಿ ರೇವಣ್ಣ ಅವರು ಅರೆಸ್ಟ್ ಆಗಿದ್ದೆ ಈ ಕೇಸ್ನಲ್ಲಿ, ಕಿಡ್ನಾಪ್ ಕೇಸ್ನಲ್ಲಿ. ಲೈಂಗಿಕ ದೌರ್ಜನ್ಯನೋ ಮತ್ತೊಂದು ಅಲ್ಲ, ಅಲ್ಲಿ ಕಿಡ್ನಾಪ್ ಕೇಸ್, ಅವರ ಅರೆಸ್ಟ್ಗೆ ಬಹಳ ಪ್ರಮುಖವಾದಂಥ ಈ ಪ್ರಕರಣ ಆಗಿತ್ತು. ಬಟ್ ಈಗ ನೋಡಿದ್ರೆ ಈ ಲೇಡಿ ಇದು ನನ್ನ ಕಿಡ್ನಾಪೇ ಅಲ್ಲ, ನಾನು ಸ್ವಯಂಕೃತವಾಗಿ ಬಂದಿದ್ದು ಅನ್ನುವಂಥದ್ದನ್ನು ಹೇಳ್ತಾರೆ. ಅಂದ್ರೆ ಒಂದ್ ಕಡೆ ನ್ಯಾಯಾಧೀಶರ ಮುಂದೆ ಆಲ್ರೆಡಿ ಈಕೆ ಸ್ಟೇಟ್ಮೆಂಟ್ ಮಾಡಿ ಆಗಿದೆ ಅಂತ ಕಾಣಿಸುತ್ತಲ್ವಾ ಮಂಜುನಾಥ್? ಇದು ಹಿಂದೆ ಕೊಟ್ಟಿದ್ದಂಥ ವಿಡಿಯೋ ಅಥವಾ ಹಿಂದೆ ಕೊಟ್ಟಿದ್ದಂಥ ಸ್ಟೇಟ್ಮೆಂಟ್ ಈಗ ವೈರಲ್ ಆಗ್ತಾ ಇರುವಂಥದ್ದು ಏನ್ ಕತೆ ಮಂಜುನಾಥ್? ಹೌದು ಮಾಲ್ತೇಶ್, ಏನು ಅಶ್ಲೀಲ ವಿಡಿಯೋಗಳ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ದಿನಕ್ಕೊಂದು ಬೆಳವಣಿಗೆ ಆಗ್ತದೆ, ಕ್ಷಣಕ್ಕೊಂದು ತಿರುವು ಸಿಗ್ತಾ ಇದೆ. ಈಗ ಮತ್ತೊಂದು ಸ್ಫೋಟಕ ತಿರುವು ಸಿಕ್ಕಿರ್ತಕ್ಕಂಥದ್ದು ಏನು KR ನಗರ ಅಂದರೆ ಮೈಸೂರು ಜಿಲ್ಲೆ KR ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಕಿಡ್ನಾಪ್ ಪ್ರಕರಣ. ಆ ಕಿಡ್ನಾಪ್ ಪ್ರಕರಣದ ಸಂತ್ರಸ್ತ ಮಹಿಳೆಯ ಈ ಒಂದು ವಿಡಿಯೋ ಈಗ ವೈರಲ್ ಆಗ್ತದೆ. ಒಟ್ಟು 2 ನಿಮಿಷ 32 ಸೆಕೆಂಡ್ ಈ ಒಂದು ವಿಡಿಯೋ ಇದೆ. ಆ ವಿಡಿಯೋದಲ್ಲಿ ಸಂತ್ರಸ್ತ ಮಹಿಳೆ ಪದೇ ಪದೇ ಹೇಳ್ತಾರೆ, ನನ್ನನ್ನು ಯಾರೂ ಕೂಡ ಕಿಡ್ನಾಪ್ ಮಾಡಿಲ್ಲ, ರೇವಣ್ಣ ಅವರಾಗಲಿ, ಭವಾನಿ ಅಕ್ಕ ಅವರಾಗಲಿ, ಪ್ರಜ್ವಲಣ್ಣ ಅವರಾಗಲಿ, ಯಾರಿಂದನೂ ಕೂಡ ನನಗೆ ಏನೂ ತೊಂದರೆ ಆಗಿಲ್ಲ. ಈ ಎಲ್ಲ ಬೆಳವಣಿಗೆ ನೋಡಿದಾಗ ನನಗೆ ಎಲ್ಲ ಒಂದು ಕಡೆ ಬೇಜಾರಾಯಿತು. 4 ದಿನ ಹೊರಗಡೆ ಹೋಗಿ ಬರಬೇಕು ಅಂತೇಳಿ ನನ್ನ ಸಂಬಂಧಿಕರ ಮನೆಗೆ ಬಂದಿದ್ದೆ. ಅಲ್ಲಿ ನೋಡ್ತಾ ಇರುವಾಗ ನನಗೆ ಗೊತ್ತಾಯಿತು ಈ ಎಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಅಂದರೆ ಕಿಡ್ನಾಪ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು. ಯಾಕೆ ಹೀಗೆ ಮಾಡ್ತಿರೋ ನನಗೆ ಗೊತ್ತಿಲ್ಲ, ನನಗೆ ಯಾರಿಂದನೂ ತೊಂದರೆ ಆಗಿಲ್ಲ. ನನ್ನ ಮಗ ಅವ್ರಿಗೆ ಗೊತ್ತಿಲ್ಲದೇ ಮಾಹಿತಿ ಇಲ್ಲದೆ ಒಂದು ಕಂಪ್ಲೇಂಟ್ ಕೊಟ್ಟರು, ಅಂದರೆ ದೂರು ಕೊಟ್ಟಿರ್ಬೋದು. ಅದಕ್ಕೆ ನನಗೆ ಯಾರಿಂದನೂ ಕೂಡ ತೊಂದರೆ ಆಗಿಲ್ಲ, ನಾನೇ ಬಂದಿದ್ದೀನಿ, ನಾನೇ ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳ್ತಾರೆ. ಬಹುತೇಕ ಈ ಒಂದು ವಿಡಿಯೋನ ನಾವು ಗಮನಿಸಿದ್ರೆ ಮಾಲ್ತೇಶ್,
ಈ ಒಂದು ವಿಡಿಯೋ ಈ ಒಂದು ಏನು ಆಕೆಯನ್ನು ರೆಸ್ಕ್ಯೂ ಮಾಡಿಕೊಂಡು ಬೆಂಗಳೂರು ಕರ್ಕೊಂಡೋಗಿ ನ್ಯಾಯಾಧೀಶ ಮುಂದೆ 164 ಹೇಳಿಕೆಯನ್ನು ಕೊಡಿಸಿದ್ದಾರೆ. ಅದಕ್ಕಿಂತ ಮೊದಲ ವಿಡಿಯೋ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಯಾಕೆಂತ ಹೇಳಿದ್ರೆ ನಾನು ವಾಪಸ್ ಬರ್ತೇನೆ, ಯಾರೂ ಗಾಬರಿ ಆಗಬೇಡಿ, ಮನೆ ಹತ್ರಕ್ಕೆ ಯಾರು ಹೋಗಬೇಡಿ, ಪೊಲೀಸ್ ಹೋದರೆ ಮನೇಲಿರ್ತಕ್ಕಂಥವ್ರು ಗಾಬರಿ ಆಗ್ತಾರೆ, ಸುಮ್ಮನೆ ತೊಂದರೆ ಆಗುತ್ತೆ, ನನಗೇನಾದ್ರು ತೊಂದರೆ ಆದರೆ ನನ್ನ ಗಂಡಿಗೆ ಏನಾದ್ರು ತೊಂದರೆ ಆದರೆ ನೀವೇ ಜವಾಬ್ದಾರ ಆಗ್ತೀರಿ, ಯಾರು ಅಲ್ಲಿ ಹೋಗಬೇಡಿ ಅಂತೇಳಿ ಮನವಿ ಮಾಡ್ಕೊಳ್ತಾರೆ ಆಕೆ. ಸೊ ಹಾಗಾಗಿ ಇದನ್ನು ಮೇಲ್ನೋಟಿಗೆ ಗಮನಿಸಿದಾಗ ಈ ಎಲ್ಲ ಅಂದರೆ ಯಾವಾಗ ಮಹಿಳೆಯನ್ನು ರೆಸ್ಕ್ಯೂ ಮಾಡಲಾಯಿತು, ನಂತರ ಹೇಳಿಕೆ ದಾಖಲು ಮಾಡಲಾಯಿತು, ಇದೆಲ್ಲದಕ್ಕಿಂತ ಮುಂಚಿನ ವಿಡಿಯೋ ಅಂತೇಳಿ ಗೊತ್ತಾಗ್ತದೆ. ಆದರೆ ಇದನ್ನು SIT ಇದನ್ನು ಕೂಡ ತನಿಖೆಗೆ ಒಳಪಡಿಸ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂತ ಹೇಳಿದ್ರೆ ಈ ವಿಡಿಯೋ ಎಲ್ಲಿ ಮಾಡಿರ್ತಕ್ಕಂಥದ್ದು, ಯಾರದನ್ನು ವಿಡಿಯೋ ಮಾಡಿದ್ರು, ಅದರಲ್ಲಿ ಏನಾದ್ರು ಒತ್ತಡ ಇತ್ತಾ ಅಥವಾ ಆಕೆ ಸ್ವಯಂ ಪ್ರೇರಿತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದೆಲ್ಲವೂ ಕೂಡ ತನಿಖೆ ಭಾಗವಾಗಿ ಬರ್ಬೋದಾಗುತ್ತೆ. ಆದರೆ ಸದ್ಯಕ್ಕಂತೂ ಈ ಹಂತದಲ್ಲಿ ಆ ಒಂದು ಸಂತ್ರಸ್ತ ಮಹಿಳೆಯ ಈ ಒಂದು ಹೇಳಿಕೆಯ ವಿಡಿಯೋ ಸಾಕಷ್ಟು ಒಂದು ಚರ್ಚೆಗೆ ಕೂಡ ಕಾರಣ ಆಗುತ್ತೆ. ಯಾಕಂದರೆ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ನನ್ನನ್ನು ಯಾರೂ ಕೂಡ ಕಿಡ್ನಾಪ್ ಮಾಡಿಲ್ಲ, ರೇವಣ್ಣ ಅವರಾಗಲಿ, ಭವನೇಕ್ ಅವರಾಗಲಿ ಅಥವಾ ಪ್ರಜ್ವಲನೆ ಆಗಲಿ ನನಗೇನು ತೊಂದರೆ ಕೊಟ್ಟಿಲ್ಲ ಅಂತಕ್ಕಂಥ ಮಾಹಿತಿ ಕೊಡ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ವಿಡಿಯೋ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಮಾಲ್ತೇಶ್, ಥ್ಯಾಂಕ್ ಯು ಮಂಜುನಾಥ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.